ಒಂದು ಮೂಟೆ ಎತ್ತು ಲೋಡ್ ಮಾಡಬೇಕಂದ್ರೆ ಅವ್ರು ಇರಲೇಬೇಕು. ಯಾಕಂದರೆ ಅವರಿಂದನೇ ನಮ್ಮ ವ್ಯಾಪಾರಸ್ಥರ ಜೀವನ ನಡೆಯೋದು, ರೈತರ ಜೀವನ ನಡೆಯೋದು. ಯಾಕಂದರೆ ತಕ್ಕಡಿ ಹಿಡ್ಕೊಂಡು ವ್ಯಾಪಾರ ಮಾಡ್ತಾ ಇರ್ಬೋದು. ಅವರೇನಂದರೆ ಬಂಡವಾಳ ಹಾಕಿರ್ತಾರೆ, ಎಷ್ಟು ಬಾಧೆ ಇರ್ತದೋ ಗೊತ್ತಿಲ್ಲ. ನಿಮಗೂ ಸಹ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ದಯವಿಟ್ಟು POP ಗಣಪತಿಗಳನ್ನ ಯಾರೂ ಸಹ ಇಡಕ್ಕೆ ಹೋಗ್ಬೇಡಿ. ಮಣ್ಣಿನ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ರಲ್ಲ? ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಅಂದಾಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂದಾಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ, ಇದು ಟೋಟಲ್ ಆಗಿ ನಮ್ಮ ಗಣಪತಿ ಬಗ್ಗೆ ಆಗಿರುತ್ತೆ. ನಮ್ಮ ಗಣಪತಿ ವಿಶೇಷ ಏನಂತ ಹೇಳಿದ್ರೆ, ನಾವು ಪ್ರತಿ ವರ್ಷವೂ ಸಹ ಕಾನ್ಸೆಪ್ಟ್ ಗಣಪತಿನೇ ನಾವು ಇಡ್ತೀವಿ. 2025ರಲ್ಲಿ ಅಂದರೆ ಈ ವರ್ಷ ನಾವು ಯಾವ ಕಾನ್ಸೆಪ್ಟ್ನ ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಒಂದು ಮಾರ್ಕೆಟ್ನ ಕಾನ್ಸೆಪ್ಟ್ನ ನಾವು ತೊಗೊಂಡಿದ್ದೀವಿ. ಅಂದರೆ ಟೋಟಲ್ ಆಗಿ ನಾವು ಒಂದು ಮಾರ್ಕೆಟ್ ಸೆಟಪ್ನ ನಾವು ಮಾಡಿದ್ದೀವಿ. ನಮ್ಮ ಗಣಪತಿ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಇದೆ. ಅದಕ್ಕಿಂತ ಮುಂಚೆ ಹೋಗಿ ನಮ್ಮ ಗಣಪತಿನ ನೋಡ್ಕೊಂಬನ್ನಿ. ಇದು ನಮ್ಮ ಟೋಟಲ್ ಆಗಿ ನಾವು ಒಂದು ಕಾನ್ಸೆಪ್ಟ್ನ ತಗೊಂಡು ಮಾಡಿರೋ ಅಂಥದ್ದು. ಒಂದು ನಿಮಿಷ ಮನು ಫುಲ್ ಹಾರ್ಡ್ ವರ್ಕರ್ ಇವರಿಬ್ರು. 7:30 ಆದ್ರೂ ಚಪ್ರ ಹಾಕ್ತಾನೆ ಇದ್ರು, ಬ್ಯಾನರ್ ಕಟ್ತಾನೆ ಇದ್ರು. ಜನ ಎಲ್ಲ ತಿಂತಾವ್ರೆ. ಬಿರಿಯಾನಿ ಸೌಂಡ್ ಕೊಡ್ತಾ ಇದೆಯಾ ಮುಖೇಶ್? ಆಂಬೂರ್ ಬಿರಿಯಾನಿ ಏನೋ ಇನ್ನೂ ಇಷ್ಟು ಮಾತ್ರ ಕೊಡ್ಬೇಕು. ಇರು ಅಂತ ಹೇಳಿಲ್ಲ. ಎಲ್ಲರೂ ದಯವಿಟ್ಟು ಪ್ರಸಾದ ತಗೊಂಡೋಗ್ಬೇಕು.
MNG ಕಿರಣ್ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಪ್ಪ. ತಗೊಳ್ಳಿ ಇನ್ನೊಂದು ಸ್ಪೂನ್ ಹಂಗಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಥ್ಯಾಂಕ್ ಯು ಚೆನ್ನ. ಥ್ಯಾಂಕ್ ಯು ಚೆನ್ನ. ಕೊಡ ಅವ್ರಿಗೂ ಕೊಡ. ಓಕೆ ಕೂಡ MNG ಕಿರಣ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಷ್ಟೇ. ಕೊಡು ಪ್ಲೇಟ್ ಕೊಡು. ಪ್ರಸಾದ್ ಅಂತ ಹೆಸರಾಗ ಗಣೇಶ ಹೆಸರಾಗ ಇವನು ಚಾನಲ್ನ ಪ್ರಮೋಷನ್ ಮಾಡ್ಕೊಂತವನೆ. ಹೆಂಗಿದೆ ಪ್ರಸಾದ? ಚೆನ್ನಾಗಿದೆ. ಪ್ರಸಾದ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಗಣೇಶ ಈ ಸತಿ ವಿಭಿನ್ನೆಯಿಂದ ಮಾರುಕಟ್ಟೆ, ರೈತರ ಪರವಾಗಿ ಮಾರುಕಟ್ಟೆ ಅನ್ನೋದು ನಾವು ಕಾನ್ಸೆಪ್ಟ್ ಇಟ್ಟು ಮಾಡಿದ್ದೀರಿ. ದೊಡ್ಡ ದೊಡ್ಡ ಗಣೇಶ ತಂದು ಕೂಡಿಸಿ ಜನಗಳಿಗೆ ತೊಂದರೆ ಆಗ್ತೀರಾ. ಪುಟ್ಟ ಚಿಕ್ಕ ಪರಿಸರ ಗಣೇಶ ಮಣ್ಣಿಂದ ಮಾಡಿ ರೈತರನ್ನ ನೆನೆಸ್ಕೊಂಡು ನಾವು ಅನ್ನದಾತ ಸುಖಿ ಭವ ಅಂತೇಳಿ ನಾವು ಕಾನ್ಸೆಪ್ಟ್ ಇಟ್ಟಿದ್ದೀರಿ. ಟೋಟಲ್ ಆಗಿ ನಾವು ಸೆಟಪ್ ಮಾಡಿರುವಂಥ ಒಂದು ಕಾನ್ಸೆಪ್ಟ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ. ಗುರು, ಇದು ಬಂದು ಒಂದು ಟೋಟಲ್ ಆಗಿ ಒಂದು ತರಕಾರಿ ಅಂಗಡಿನ ನಾವು ಸೆಟಪ್ ಮಾಡಿದ್ದೀವಿ. ಅಂಗಡಿ ಬಂದು ಒಂದು ಮನೆ ಥರನೇ ಮಾಡಿದ್ದೀವಿ. ಮಾರ್ಕೆಟ್ ಅಂತ ಹೇಳಿದ್ರೆ ಎಲ್ಲ ಅಂಗಡಿಗಳು ಸಹ ಇರುತ್ತೆ. ಅದೇ ರೀತಿ ನಮ್ಮ ಮಾರ್ಕೆಟಲ್ಲಿ ಹೂವು ಅಂಗಡಿನೂ ಸಹ ಒಂದು ಕಾನ್ಸೆಪ್ಟ್ನ ನಾವು ತಗೊಂಡು ಮಾಡಿದ್ದೀವಿ. ಇಲ್ಲಿ ಒಂದು ಹೆಣ್ಣು ಇಲಿ ಬಂದು ವ್ಯಾಪಾರನ ಮಾಡ್ತಾಯಿದೆ. ಅದೇ ರೀತಿ ಇಲ್ಲಿ ಗಂಡು ಇಲಿ ಬಂದು ಸಜೆಸ್ಟ್ ಮಾಡ್ತಾಯಿದೆ ಕಸ್ಟಮರ್ಸ್ಗೆ ಹೂವನ್ನ ತಗೊಳ್ಳಿ ಅಂತ. ನಮ್ಮ ಮಾರ್ಕೆಟ್ನಲ್ಲಿ ಒಂದು ವೆಜಿಟೇಬಲ್ಸ್ ಆಯಿತು, ಫ್ಲವರ್ಸ್ ಆಯಿತು, ನೆಕ್ಸ್ಟ್ ಏನಿರುತ್ತೆ ಫ್ರೂಟ್ಸ್ ಅಂಗಡಿನ ತೋರಿಸ್ತೀನಿ ಬನ್ನಿ. ಇವತ್ತು ನಾವು ಒಂದು ಫ್ರೂಟ್ ಶಾಪ್ನ ಒಂದು ಕಾನ್ಸೆಪ್ಟ್ನ ತೊಗೊಂಡು ಫ್ರೂಟ್ ಶಾಪ್ನೂ ಸಹ ನಮ್ಮ ಮಾರ್ಕೆಟ್ನಲ್ಲಿ ನಾವು ಮಾಡಿದ್ದೀವಿ. ನಮ್ಮ ಗಣಪತಿಯಲ್ಲೂ ಸಹ ಒಂದು ಕಾನ್ಸೆಪ್ಟ್ನ ನಾವು ಮಾಡಿದ್ದೀವಿ. ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಗೌರಿ ಬಂದು ಗಣೇಶಗೆ ದ್ರಾಕ್ಷಿನ ಕೊಡ್ತಾರಂತಹ ಒಂದು ಕಾನ್ಸೆಪ್ಟ್ನ ನಾವು ತಗೊಂಡು ಮಾಡಿದ್ದೀವಿ. ಗಣೇಶ ಗೌರಿ ಹತ್ರ ದ್ರಾಕ್ಷಿನ ಕೇಳೋ ಥರ, ಹಾಗೆ ಗೌರಿ ಬಂದು ತೂಕ ಹಾಕಿ ಒಂದು ದ್ರಾಕ್ಷಿ ಗೊಂಚಲನ್ನ ಗಣೇಶಗೆ ಕೊಡೋ ಥರನ ಮಾಡಿದ್ದೀವಿ. ಒಂದು ಮಾರ್ಕೆಟ್ ಅಂದಮೇಲೆ ಟ್ರಾನ್ಸ್ಪೋರ್ಟು ಸಹ ಇರಲೇಬೇಕು. ಆಗಿನ ಕಾಲದಲ್ಲಿ ಮಾರ್ಕೆಟ್ಗೆ ರೈತರು ಬೆಳೆದಿದ್ದನ್ನ ಯಾವ ರೀತಿ ತೊಗೊಂಬರ್ತಾಯಿದ್ರು ಎತ್ತಿನ ಗಾಡಿಯಲ್ಲಿ, ನಾವು ಅದೊಂದು ಕಾನ್ಸೆಪ್ಟ್ನ ತೊಗೊಂಡು ನಾವು ಮಾಡಿದ್ದೀವಿ. ಆಗಿನ ಕಾಲದಲ್ಲಿ ಭುಜದ ಮೇಲೆ ಹೊತ್ಕೊಂಡು ಬಂಡಿಗಳಿಗೆ ಲೋಡ್ ಮಾಡ್ತಾಯಿದ್ರು. ಅದು ಯಾವ ರೀತಿ ಲೋಡ್ ಮಾಡ್ತಾಯಿದ್ರು ಅಂತ ಇಲಿ ಮುಖಾಂತರ ನಾವು ತೋರಿಸಿದ್ದೀವಿ. ಆಗಿನ ಕಾಲದಲ್ಲಿ ಒಂದು ಎತ್ತಿನ ಬಂಡಿ ಯಾವ ಥರ ಇತ್ತು ಅದನ್ನು ಟೋಟಲ್ ಆಗಿ ಒಂದು ಸೆಟಪ್ನ ನಾವು ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆಗಿನ ಕಾಲದಲ್ಲಿ ಒಂದು ಎತ್ತಿನ ಬಂಡಿಗಳನ್ನ ನಾವು ನೋಡ್ತಾನೆ ಇದ್ವಿ. ಬಟ್ ಈಗಿನ ಕಾಲದಲ್ಲಿ ಎತ್ತಿನ ಬಂಡಿಗಳನ್ನ ನೋಡೋಣ ಅಂತ ಹೇಳಿದ್ರೆ ಸಿಗ್ತಾನೆ ಇಲ್ಲ. ಈ ಟೈಮಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂತ ಹೇಳಿದ್ರೆ ನಮ್ಮ ಜನ್ರೇಷನ್ ಎಷ್ಟೇ ಫಾಸ್ಟ್ ಆಗ್ಬೋದು, ಬಟ್ ನಾವು ಹಿರಿಯರು ಉಳಿಸ್ಕೊಂಬಂದಿರೋದನ್ನ ನಾವು ಸಹ ಮುಂದೆ ಉಳಿಸ್ಕೊಂಡು ಹೋಗೋಣ ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎತ್ತಿನ ಬಂಡಿ ಬರೋದಕ್ಕೂ ಮುಂಚೆ ರೈತ ಬೆಳೆದಿರುವಂತಹ ಒಂದು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು ಮಾರ್ಕೆಟ್ಗೆ ಯಾವ ರೀತಿ ತೊಗೊಂಬರ್ತಾ ಇದ್ದ ಅಂತ ಹೇಳಿದ್ರೆ ಒಂದು ಕಾನ್ಸೆಪ್ಟ್ನ ಮುಖಾಂತರ ನಾವು ತೊಗೊಂಬಂದಿದ್ದೀವಿ. ಒಂದು ಎತ್ತಿನ ಬಂಡಿ ಬರೋದಕ್ಕೂ ಮುಂಚೆ ಇದೇ ರೀತಿ ಆ ಕಡೆ ಈ ಕಡೆ ಒಂದು ಕೋಲ್ನ ಸಹಾಯನ ಮುಖಾಂತರ ಒಬ್ಬ ರೈತ ಬೆಳೆದಿರುವಂತಹ ಹಣ್ಣುಗಳನ್ನು ಮಾರ್ಕೆಟಿಗೆ ತೊಗೊಂಬರ್ತಾ ಇದ್ದ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಪ್ರತಿಷ್ಠಾಪನೆ ಮಾಡುವಂಥ ಒಂದು ಗಣಪತಿ POP ಗಣಪತಿ ಆಗಿರೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ POP ಗಣಪತಿ ನಾವು ತರೋದು ಇಲ್ಲ. ಎಲ್ಲ ಮಣ್ಣಿನ ಗಣಪತಿ ನಾವು ಆರ್ಡ್ರ್ ಕೊಟ್ಟು ಮಾಡಿಸೋದ್ರಿಂದ ನಾವು ಮಣ್ಣಿನ ಗಣಪತಿನೇ ತೊಗೊಂಬರ್ತೀವಿ, ಮಣ್ಣಿನ ಗಣಪತಿನೇ ಪ್ರತಿಷ್ಠಾಪನೆ ಮಾಡ್ತೀವಿ, ಮಣ್ಣಿನ ಗಣಪತಿನೇ ನೀರಲ್ಲಿ ವಿಸರ್ಜನೆ ಮಾಡ್ತೀವಿ. ನಿಮಗೂ ಸಹ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ದಯವಿಟ್ಟು POP ಗಣಪತಿಗಳನ್ನ ಯಾರೂ ಸಹ ಇಡಕ್ಕೆ ಹೋಗ್ಬೇಡಿ, ಮಣ್ಣಿನ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಾವು POP ಗಣೇಶ ನೀರಲ್ಲಿ ಬಿಡೋದ್ರಿಂದ ನೀರಿಗೂ ಸಹ ಹಾನಿಕರ ಆಗುತ್ತೆ. ದಯವಿಟ್ಟು ಮಣ್ಣಿನ ಗಣಪತಿಗಳನ್ನ ಇಡಿ ಅಂತ ಹೇಳ್ತೀನಿ. ಗುರು, ನೀವು ನನ್ನ ಕೇಳ್ಬೋದು, ನೀವೇನಕ್ಕೆ ಪ್ರತಿ ವರ್ಷನೂ ಸಹ ಒಂದು ಕಾನ್ಸೆಪ್ಟ್ ಗಣಪತಿಗಳನ್ನ ಇಟ್ಕೊಂಡ್ ಬರ್ತಾ ಇದ್ರ. ನಮ್ಮ ಕಡೆಯಿಂದ ಸ್ವಲ್ಪ ಜನಕ್ಕೆ ಏನಾದರೂ ಒಂದು ಇನ್ಫಾರ್ಮೇಶನ್ ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷನೂ ಸಹ ಒಂದು ಕಾನ್ಸೆಪ್ಟ್ ಗಣಪತಿಗಳನ್ನ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಸಹ ಒಂದು ಒಳ್ಳೆ ಕಾನ್ಸೆಪ್ಟ್ ಗಣಪತಿಗಳನ್ನ ನಾವು ತೊಗೊಂಬರ್ತೀವಿ. ಇನ್ಫಾರ್ಮೇಷನ್ ಒಂದು ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಷನ್ನ ನಾವು ಕೊಡ್ತೀವಿ ಅಂತ ಹೇಳ್ತೀನಿ. ಈ ಒಂದು ನೀವು ಕೇಳ್ಬೋದು, ಈ ಐಡಿಯಾ ನಿಮ್ಗೆ ಹೆಂಗೆ ಬಂತು ಅಂತ. ಇದು ಟೋಟಲ್ ಆಗಿ ಐಡಿಯಾ ಕೊಟ್ಟಿದ್ದು ನಮ್ಮ ಅಧ್ಯಕ್ಷರು. ಅವ್ರನ್ನ ಮಾತಾಡ್ಸೋಣ, ಅವ್ರಿಗೆ ಹೆಂಗೆ ಬಂತು ಥಾಟು ಅಂತ ಕೇಳೋಣ. ಅಧ್ಯಕ್ಷರೇ, 2025ರಲ್ಲಿ ಗಣಪತಿನ ಏನಕ್ಕೆ ಇದೇ ಕಾನ್ಸೆಪ್ಟಲ್ಲೇ ಕುಳಿಸ್ಬೇಕು ಅಂದ್ಕೊಂಡ್ರಿ? ಏನಂದರೆ ಎಲ್ಲರೂ POP ಗಣೇಶ ಇಕ್ತಾ ಇದ್ದಾರೆ. ಏನಂದರೆ POP ಗಣೇಶ ಇಕ್ಕಿದ್ರೆ ನೀರಲ್ಲಿ ಕರಗಲ್ಲ ಅದೆಲ್ಲನೂ.
ಅದು ಹುಲ್ಲಿನಿಂದ ಮಣ್ಣಲ್ಲಿ ಮಾಡಿರ್ತಾರೆ. ಅದು ಶ್ರೇಷ್ಠವಾದ ಗಣೇಶ. ಆ ಕಾಲದಾಗಿಂದ ನಡ್ಸ್ಕೊಂಬರ್ತಾಯಿರೋದು ಆ ಥರ. ನಾವೇನು ಕಾನ್ಸೆಪ್ಟ್ ಮಾಡಿದ್ದೀರಿ ಅಂದರೆ ಮಾರ್ಕೆಟ್ ಮಾಡಿದ್ದೀರಿ. ಏನಂದರೆ ವ್ಯಾಪಾರಸ್ಥರು ಯಾವ ಥರ ಕಷ್ಟ ಬೀಳ್ತಾ ಇದ್ದಾರೆ ಏನು ಅನ್ನೋದು ಒಂದು ಕಾನ್ಸೆಪ್ಟ್ ಮಾಡಿದ್ದೀರಿ. ಒಂದು ತರಕಾರಿ ಅಂಗಡಿ ಆಗಿರ್ಬೋದು, ಒಂದು ಹೂವು ಅಂಗಡಿ ಆಗಿರ್ಬೋದು. ಆ ಕಾಲದಲ್ಲಿರೋ ಎತ್ತಿನ ಬಂಡಿಗಳು ಈ ಕಾಲದಲ್ಲಿಲ್ಲ. ಇವಾಗ ಎಲ್ಲ ಅಪ್ಡೇಟ್ ಆಗಿ ಇವಾಗ ಟ್ಯಾಕ್ಟ್ರಿ ಮತ್ತೊಂದು ಎಲ್ಲ ಬಂದಿದೆ. ಆದರೆ ಆ ಕಾಲದಲ್ಲಿ ಯಾವ ಥರ ಇತ್ತು, ಆ ಕಾಲದಲ್ಲಿ ಯಾವ ಥರ ಇತ್ತು ಅಂದ್ಬಿಟ್ಟು ನಾವೊಂದು ಗಣೇಶ ರೂಪದಲ್ಲಿ ತೋರಿಸಿದ್ದೀರಿ. ನೋಡ್ಕೊಂಡು ವ್ಯಾಪಾರ ಮಾಡ್ತಾಯಿರ್ಬೋದು. ಅವರೇನಂದರೆ ಬಂಡವಾಳ ಹಾಕಿರ್ತಾರೆ. ಎಷ್ಟು ಬಾಧೆ ಇರ್ತದೋ ಗೊತ್ತಿಲ್ಲ. ಯಾರೋ ಇವಾಗ ಕಸ್ಟಮರ್ಸ್ ಬರ್ತಾರೆ, ಕೇಳ್ತಾರೆ, ಇವಾಗ ಓಜಾಡ್ತಾರೆ, ಒಂದು 10 ರೂಪಾಯಿ ಕಮ್ಮಿ ಕೊಡಿ, ಒಂದು 20 ರೂಪಾಯಿ ಕಮ್ಮಿ ಕೊಡಿ ಅಂತಾರೆ. ಅಂದರೆ ಅವ್ರಿಗೆ ಎಷ್ಟು ಬಾಧೆ ಇರುತ್ತೆ. ಅವರು 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಡಿಮೆ ವ್ಯಾಪಾರ ಮಾಡ್ತಾಯಿರ್ತಾರೆ. ಅವ್ರು ಲಾಸು ಆಗ್ಬೋದು, ಲಾಭವೂ ಆಗ್ಬೋದು. ವ್ಯಾಪಾರ ಚೆನ್ನಾಗಿ ನಡೆದರೆ ಲಾಭ ಆಗ್ತದೆ, ವ್ಯಾಪಾರ ಚೆನ್ನಾಗಿ ನಡೆದರೆ ಲಾಸ್ ಆಗುತ್ತೆ. ಯಾಕಂದರೆ ಅವರು ಕಷ್ಟ ಬಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಗಿ ರೈತರ ಹತ್ರ ತೊಗೊಂಡು ಬಂದು ಮಾರಿ. ಯಾಕಂದರೆ ಇವಾಗ ರೈತರಿದ್ದರೆ ನಾವು, ನಮ್ಮಿಂದ ರೈತರು, ವ್ಯಾಪಾರಸ್ಥರು ಅಷ್ಟೇ ನಾವು ಅದೇ ಥರ ನೋಡಬೇಕು. ನೀವು ಒಂದು ಅಂಗಡಿಗೆ ಹೋಗ್ತಾ ಕೂಲಿ ಕಾರ್ಮಿಕರ ಥರ ಏನಂದರೆ ಯಾವ ಥರ ಅವರಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತಂದರೆ, ಒಂದು ಮೂಟೆ ಎತ್ತು ಲೋಡ್ ಮಾಡಬೇಕಂದ್ರೆ ಅವ್ರು ಇರಲೇಬೇಕು. ಯಾಕಂದರೆ ಅವರಿಂದನೇ ನಮ್ಮ ವ್ಯಾಪಾರಸ್ಥರ ಜೀವನ ನಡೆಯೋದು, ರೈತರ ಜೀವನ ನಡೆಯೋದು. ಯಾಕಂದರೆ ರೈತರು ಎತ್ತಕ್ಕಾಗಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಡೆಕೋರೇಷನ್ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ನಾವು ಡೆಕೋರೇಷನ್ ಮಾಡೋ ಟೈಮಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಹೋದರೆ ಒಂದು ಕಡೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಕಡೆ ವಿಡಿಯೋನೂ ಫೋಕಸ್ ಮಾಡಬೇಕಾಗುತ್ತೆ, ಒಂದು ಕಡೆ ಡೆಕೋರೇಷನು ಸಹ ಫೋಕಸ್ ಮಾಡಬೇಕಾಗುತ್ತೆ. ಎರಡು ಕಡೆನೂ ಫೋಕಸ್ ಮಾಡೋಕ್ಕಾಗಲ್ಲ ಅಂತ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಔಟ್ಪುಟ್ ಬರಲಿ ಅಂತ ನಾನು ಸ್ಟಾಪ್ ಮಾಡಿದ್ದೆ. ಕೊನೆಗೆ ಭರ್ಜರಿ ಔಟ್ಪುಟ್ ಬಂದಿದೆ. ನೀವು ಸಹ ನೋಡಿದ್ರಲ್ಲ. ದಯವಿಟ್ಟು ಹೇಗಿದೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ 4 ಜನಕ್ಕೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.